ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ ಅಂತ. 003 ಪ್ರೆಡಿಕ್ಷನ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದು ಅಂದರೆ ಸರ್ಪದೋಷದ ಬಗ್ಗೆ. ಈ ಸರ್ಪದೋಷ ಅಂದರೆ ಎಲ್ಲರೂ ಕನ್ಫ್ಯೂಷನ್. ಏನು ಸರ್ಪದೋಷ ಅಂದರೆ? ಸರ್ಪದೋಷ ನೀವು ನನಗೆ ಹೇಳ್ತಾರೆ, ಯಾವ ಅಸ್ಟ್ರಾಲಜಿ ಹತ್ರ ತೋರಿಸಿದ್ರು ನಿಮಗೆ ಸರ್ಪದೋಷ ಇದೆ ಅಂತ ಹೇಳ್ತಾರೆ ಸರ್ ಅಂತ. ಹೌದು, ಎಲ್ಲಾರ್ಗು ಸರ್ಪದೋಷ ಇರುತ್ತೆ ಅಂತ ಎಲ್ಲರೂ ಅನ್ಕೊಂಬಿಟ್ಟಿರ್ತಾರೆ. ಈಗ ನನಗೆ ಜಾತಕ ತೋರಿಸಿ ಅವರೇ ಹೇಳ್ತಾ ಇರ್ತಾರೆ, ಸರ್ ನನ್ನ ಸರ್ಪದೋಷ ಇದೆಯಂತೆ ಯಾರೋ ಹೇಳಿದ್ರು, ಹೌದಾ ಅಂತ ಕೇಳ್ತಾರೆ. ಸರ್ಪದೋಷ ಪ್ರತಿಯೊಬ್ಬರಿಗೂ ಇರೋದಿಲ್ಲ, ಇದು ಅರ್ಥ ಮಾಡ್ಕೋಬೇಕು ನಾವು. ಸರ್ಪದೋಷ ನನಗೆ ಇದು ಯಾವ ಥರ ಬೆಳವಣಿಗೆ ಆಯಿತು ಸರ್ಪದೋಷದ ಬಗ್ಗೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಯಾಕೆಂದರೆ ನಾನೇ ಪರ್ಸ್ನಲ್ ಆಗಿ ನನ್ನ ಜಾತಕ ಯಾರಿಗಾರ ತೋರಿಸಿದಾಗ ನನಗೆ ಸರ್ಪದೋಷ ಇದೆ ಅಂತ ಹೇಳ್ತಾರೆ. ಆದರೆ ಅಸ್ಟ್ರಾಲಜಿಕಲಿ ಅಂದರೆ ಜ್ಯೋತಿಷ್ಯದ ಒಂದು ವಿವರಣೆ ಏನು ಕೊಟ್ಟಿದ್ದಾರೆ ಪರಾಶರು ಮತ್ತು ವರಾಹ ಬೇರೆಯವರು ಕೊಟ್ಟಿರೋಂಥ ಒಂದು ಏನಿದೆ ವಿವರಣೆ, ಅದರಲ್ಲಿ ಪ್ರತಿಯೊಬ್ಬರಿಗೂ ಸರ್ಪದೋಷ ಇರೋದಿಲ್ಲ. ಸರ್ಪದೋಷ ಬೇರೆ, ರಾಹುದೋಷ ಬೇರೆ. ಇದು ಟೂ ಡಿಫ್ರೆಂಟ್ ದೋಷ. ಇಲ್ಲಿ ಏನು ಮಾಡ್ತಾರೆ ಅಂದರೆ, ಹೇಗೆ ಅಸ್ಟ್ರಾಲಜರ್ಸು ಅದನ್ನು ಬೇರೆ ಬೇರೆ ರೀತಿಯಾಗಿ ನೋಡಲ್ಲ, ಎರಡು ಒಂದೇ ಥರ ನೋಡ್ತಾರೆ. ಅದು ಹೇಗೆ ನೋಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಹು ದೋಷನೇ ಬೇರೆ, ಸರ್ಪದೋಷನೇ ಬೇರೆ. ಸೊ ರಾಹು ದೋಷ ಇದ್ರೂ ಸರ್ಪದೋಷ ಅಂತ ಹೇಳ್ಬಿಡ್ತಾರೆ, ಸರ್ಪದೋಷ ಇದ್ರೂ ರಾಹು ದೋಷ ಅಂತ ಹೇಳ್ತಾರೆ. ಸೊ ಸರ್ಪದೋಷ ಇದ್ದವ್ರನ್ನ ಕಾಳಹಸ್ತಿ ಕಳಿಸ್ತಾರೆ, ರಾಹು ದೋಷ ಇರೋರ್ನ ಕುಕ್ಕೆ ಸುಬ್ರಹ್ಮಣ್ಯ ಕಳಿಸ್ತಾರೆ. ಇದು ತಪ್ಪು. ರಾಹು ದೋಷ ಇದ್ರೆ ಮಾತ್ರ ನೀವು ಕಾಳಹಸ್ತಿಗೆ ಹೋಗ್ಬೇಕು, ಸರ್ಪದೋಷ ಇದ್ರೆ ಮಾತ್ರ ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕು. ಇದು ಎರಡು ಬೇರೆ ಬೇರೆದು. ಅರ್ಥ ಆಯ್ತಾ? ಸೊ ಸರ್ಪದೋಷ ಬಂದರೆ ಏನೇನಾಗುತ್ತೆ? ಚರ್ಮ ರೋಗ ಬರುತ್ತೆ, ಮದುವೆ ಆಗಲ್ಲ, ಮಕ್ಕಳಾಗಲ್ಲ. ಇದು ಒಂದು ಸಿಂಪ್ಟಮ್ಸ್. ರಾಹು ದೋಷ ಇದ್ರೆ ಏನಾಗುತ್ತೆ? ಗಾಯಗಳಾಗ್ತಾ ಇರುತ್ತೆ, ಬಿದ್ದು ಏಟ್ ಮಾಡ್ಕೋತಾ ಇರ್ತೀರಾ. ಆಯ್ತಾ? ಜೀವನದಲ್ಲಿ ಮುಂದೆ ಹೋಗೋಕ್ಕಾಗಲ್ಲ. ಈ ಥರ ಒಂದು ಸಿಂಪ್ಟಮ್ಸು ಬರ್ತಾ ಇರುತ್ತೆ. ಇನ್ನೂ ಒಂದು ಮುಖ್ಯವಾದ ವಿಚಾರ ಏನು ಅಂತಂದರೆ, ನಾನು ನೋಡ್ತಾ ಇದ್ದೀನಿ, ಈ ದುಡ್ಡು ಮಾಡ್ಕೊಳ್ಳೋಕ್ಕೆ ಹೊಸರ ಈ ನಿಮಗೆ ಸರ್ಪದೋಷ ಇದೆ ಅಂದ್ರೆ ಸಾಕು, ನಿಮ್ಮ ಮನೆ ಕಾಂಪೌಂಡ್ ಒಳಗಡೆ ನಾಗ ಪ್ರತಿಷ್ಠೆ ಮಾಡಿಸ್ಬಿಡ್ತಾರೆ. ನಾಗ ಪ್ರತಿಷ್ಠೆ ಮಾಡಿಸಿ ಒಂದು 25,000 ತಗೊಂಡು ಹೊಟ್ಟೋಗ್ಬಿಡ್ತಾರೆ. ಅದು ತುಂಬ ತಪ್ಪು. ನಿಮ್ಮ ಮನೆ ಒಳಗಡೆ ನಾಗ ಪ್ರತಿಷ್ಠೆ ಮಾಡಂಗಿಲ್ಲ. ಯಾವ ಕೆಲಸಗಳನ್ನ ಎಲ್ಲೆಲ್ಲಿ ಮಾಡಬೇಕೋ ನೀವು ಅಲ್ಲಲ್ಲೇ ಮಾಡಬೇಕಾಗ್ತದೆ. ಸಮುದ್ರನ ಬೆಂಗಳೂರಿಗೆ ತೊಗೊಂಬರಕ್ಕಾಗತ್ತಾ? ಸಾಧ್ಯ ಇಲ್ಲ. ನೀವು ಸಮುದ್ರ ಇರೋ ಜಾಗಕ್ಕೆ ಹೋಗ್ಬೇಕು. ಹಾಗೇನೆ ಸರ್ಪದೋಷಕ್ಕೆ ನೀವು ನಾಗಕ್ಷೇತ್ರಗಳಿಗೆ ಹೋಗ್ಬೇಕು. ನಾಗಕ್ಷೇತ್ರಗಳಿಗೆ ಹೋಗ್ಬಿಟ್ಟೆ ನೀವು ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆ ಇವುಗಳನ್ನು ಮಾಡಬೇಕು. ನಿಮ್ಮ ಮನೆ ಒಳಗೆ ನಾವು ಮಾಡ್ಬಿಡ್ತೀವಿ, ನಿಮ್ಮ ಮನೆ ಒಳಗೆ ಮಾಡಿಕೊಟ್ಬಿಡ್ತೀವಿ, ನೀವು ಅಲ್ಲಿ ತನಕ ಯಾಕೆ ಹೋಗ್ತೀರಾ ಅಂತ ಹೇಳ್ತಾರೆ. ಹೇಳೋರು ತುಂಬ ಜನ ಇದ್ದಾರೆ. ನೀವೇನು ಮಾಡ್ತೀರಾ? ಹೌದು, ಅಷ್ಟು ದೂರ ಯಾರು ಹೋಗ್ತಾರೆ, ಮನೆಯಲ್ಲೇ ಮಾಡಿಸ್ಕೊಳ್ಳೋಣ ಅಂತ. ಮನೆಯಲ್ಲಿ ಮಾಡಿಸೋಂಗಿಲ್ಲ. ನಿಮ್ಗೆ ಯಾವುದೇ ರೀತಿ 1% ಫಲ ಬರೋದಿಲ್ಲ. ಇದು ನಾಗಕ್ಷೇತ್ರಗಳಿಗೆ ಹೋಗ್ಬೇಕು. ನಾಗಕ್ಷೇತ್ರಗಳು ಸುಮಾರಿವೆ ಇಂಡಿಯಾದಲ್ಲಿ. ನಮ್ಮ ಕರ್ನಾಟಕದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಇದೆ, ಘಾಟಿ ಸುಬ್ರಹ್ಮಣ್ಯ ಇದೆ. ತಮಿಳ್ನಾಡಲ್ಲೂ ಸುಮಾರು ದೇವಸ್ಥಾನಗಳಿದೆ. ಆಮೇಲೆ ಆಂಧ್ರದಲ್ಲಿ ಒಂದು ಸ್ವಲ್ಪ ದೇವಸ್ಥಾನ ಇದೆ. ನಾರ್ತ್ ಇಂಡಿಯಾಗೆ ಹೋದ್ರೆ ಸಿಕ್ಕಾಪಟ್ಟೆ ಇದೆ. ಸೊ ಹಾಗೆ ನೀವು ನಾಗಕ್ಷೇತ್ರದಲ್ಲಿ ಹೋಗಿ ಮಾಡಿಸ್ಬೇಕಾಗುತ್ತೆ. ಸೊ ಯಾವುದು ಸರ್ಪ ಸಂಸ್ಕಾರ ಹೇಗಾಗಿರುತ್ತೆ ಅಂದರೆ, ಯಾವುದೋ ಜನ್ಮದಲ್ಲಿ ಹಾವುಗಳನ್ನು ಕೊಂದಿರ್ತೀರಾ, ಇಲ್ಲ ಅದು ಒದ್ದಾಡ್ತಾ ಇರಬೇಕಾದ್ರೆ ಅದಕ್ಕೆ ಸಹಾಯ ಮಾಡದೆ ನೋಡಿಕೊಂಡು ನಕ್ಕಿರ್ತೀರಾ. ಆಯ್ತಾ? ಸೊ ಈ ಥರ ಒಂದು ನಾಗಕ್ಕೆ ಸಂಬಂಧಪಟ್ಟ ಒಂದು ಕೆಟ್ಟ ಕೆಲಸಗಳನ್ನು ನೀವು ಮಾಡಿರ್ತೀರಾ. ಹಾಗಾಗಿ ಸರ್ಪದೋಷ ಬಂದಿರುತ್ತೆ. ಸರ್ಪಕ್ಕೆ ಏನು ಅಂತಂದರೆ, ಅದಕ್ಕೆ 12 ಜನ್ಮ ಕಾಣುತ್ತೆ. 12 ವರ್ಷ ಅಲ್ಲ, 12 ಜನ್ಮ ನಿಮ್ಮನ್ನ ಬಿಡೋದಿಲ್ಲ.
12 ಜನ್ಮ ನಿಮ್ಮನ್ನ ನೀವು ಏನೇ ಆಗಿಬಿಟ್ಟು ಮನುಷ್ಯ ಅಂತಲ್ಲ, ಪ್ರಾಣಿಗಳಿಗೂ ಸರ್ಪದೋಷ ಇರುತ್ತೆ. ಹಸು ಆಗ್ಬಿಟ್ರು ಸರ್ಪದೋಷ ಇರುತ್ತೆ, ನಾಯಿ ಆಗ್ಬಿಟ್ರು ಸರ್ಪದೋಷ ಇರುತ್ತೆ. ಸೊ ಹೀಗೆ ನಿಮಗೆ 12 ಜನ್ಮ ಕಾಡುತ್ತೆ. ಸೊ ಹೀಗಾಗಿ ನಿಮಗೆ ಅಷ್ಟರಾಜ ಸರ್ಪದೋಷ ಇದೆ ಅಂತ ಏನಾರ ಹೇಳಿದ್ರೆ ಅದನ್ನ ನಾಗಕ್ಷೇತ್ರಗಳು ಬಿಟ್ಟು ನಿಮ್ಮ ಮನೆ ಒಳಗೆ ಮಾಡಿಸ್ಕೊಳ್ಳೋದು, ಮತ್ತೆ ಇನ್ನೊಬ್ರು ಮನೆಗೆ ಹೋಗಿ ಮಾಡೋದು. ಇಲ್ಲ ಈ ಹಳ್ಳಿಕಟ್ಟೆ ಹತ್ರ ಹೇಳ್ತಾರೆ, ಹಳ್ಳಿಕಟ್ಟೆ ಹತ್ರ ಎಷ್ಟೊಂದು ನಾಗರಕಲ್ಲಿದೆ, ಅಲ್ಲೇ ನಿಮ್ದು ಒಂದು ನಾಗರಕಲ್ಲನ್ನ ಪ್ರತಿಷ್ಠಾಪನೆ ಮಾಡ್ಬಿಡ್ತೀವಿ, ಅಲ್ಲೇ ಮಾಡ್ಬಿಡೋಣ ಅಂತ ಹೇಳ್ಬಿಡ್ತಾರೆ. ಎಲ್ಲ ಕನ್ವೀನಿಯನ್ಸ್ ಆಗುತ್ತಲ್ಲ, ಎಲ್ಲ ಈಸಿಯಾಗಿ ಆಗೋಯ್ತು. ಹಂಗೆ ಮಾಡಂಗೆ ಇಲ್ಲ, ತಪ್ಪದು. ಅದು ಮಾಡಿದ್ರೆ ನಿಮಗೆ ದೋಷ ಹೋಗೋದಿಲ್ಲ. ಯಾಕಂದ್ರೆ ನನ್ನ ಹತ್ರ ಸುಮಾರು ಜನ ಬಂದಿದ್ದಾರೆ, ಸುಮಾರು ಜನ ಕೇಳ್ತಾರೆ ಈ ಥರ ನಾಗ ಪ್ರತಿಷ್ಠೆ ಮಾಡಿದ್ದೀರಾ ಅಂತೇಳಿ. ಮಾಡಿದ್ದೀವಿ, ನಮ್ಮ ಮನೆಯೊಳಗೆ ಇದೆ ನಾಗರಕಟ್ಟೆ ಅಂತ. ಸೊ ಮನೆಯಲ್ಲಿ ನಾಗರಕಲ್ಲನ್ನ ಇಟ್ಕೊಂಡ್ರೆ ನಿಮಗೆ ಏನೇನು ಪ್ರಾಬ್ಲಮ್ ಆಗುತ್ತೆ, ಎಷ್ಟು ಮೈಲ್ಗೆ ಆದರೂ ನಿಮಗೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ದುಡ್ಡಿನ ವ್ಯಯ ಆಗುತ್ತೆ, ಆಕ್ಸಿಡೆಂಟ್ಸ್ ಆಗುತ್ತೆ. ಸೊ ಮನೆಯಲ್ಲಿ ನಾಗರಕಲ್ಲನ್ನೆಲ್ಲ ತಗೊಂಡು ಬಂದು ಪ್ರತಿಷ್ಠಾಪನೆ ಮಾಡಬೇಡಿ, ಅದು ತುಂಬ ತಪ್ಪು. ಅದು ನಾಗಕ್ಷೇತ್ರಗಳಿಗೆ ಹೋಗಿ ನಿಮ್ದು ಏನಿದೆ ಸರ್ಪ ಸಂಸ್ಕಾರ ಅಲ್ಲಿ ಮಾಡಿಸ್ಕೊಂಡು ಬಂದ್ಬಿಡಿ. ಅರ್ಥ ಆಯ್ತಲ್ವಾ? ಇಷ್ಟೋ ತನಕ ಹೇಳಿದ್ದು ನಿಮಗೆ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ನಮಸ್ಕಾರ.